ವಿಶೇಷವಾಗಿ ತಾವೆಲ್ಲ ಬಂದಿದ್ದೀರಿ. ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಇವತ್ತು ವಿಶೇಷವಾದಂಥ ಕಾರ್ಯಕ್ರಮ. ಇವತ್ತು ಸುಮಾರು 1600ಕ್ಕೂ ಹೆಚ್ಚು ತ್ರಿಚಕ್ರ ವಾಹನಗಳನ್ನು ಯಾರು ಅಂಗವಿಕಲರಿದ್ದಾರೆ, ಯಾರು ಬೇಸಿಕಲಿ ನಮ್ಮ ಇಲಾಖೆಗಳು ಬೇರೆ ಬೇರೆ ಇಲಾಖೆಗಳಿಂದ ನಾವು ಕೊಟ್ಟರು ಕೂಡ ಟಾರ್ಗೆಟ್ನ ಅಚೀವ್ ಮಾಡೋದು ಕಷ್ಟ ಆಗುತ್ತೆ. ಹಂಗಾಗಿ ಈ ಒಂದು ಮೂಲಕ ಕಳೆದ ಬಾರಿ ನಾವು ಸುಮಾರು 500ಕ್ಕೂ ಹೆಚ್ಚು ಇದೇ ರೀತಿಯಾದ ತ್ರಿಚಕ್ರ ವಾಹನಗಳನ್ನ ನಮ್ಮ ಇದೇ ರೀತಿ CSR ಇನಿಷಿಯೇಟಿವ್ ನಮ್ಮ ಡಿಪಾರ್ಟ್ಮೆಂಟಿಂದ ಮಾಡಿದ್ವಿ. ಈ ಬಾರಿ ಕೂಡ ಸುಮಾರು 1600ಕ್ಕೂ ಹೆಚ್ಚು ತ್ರಿಚಕ್ರ ವಾಹನಗಳನ್ನು ನಾವು ಫ್ಯಾಕ್ಟ್ರಿ ಆ್ಯಂಡ್ ಬಾಯ್ಲರ್ಸ್ ಇರ್ಬೋದು, ನಮ್ಮ ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ಗಳಿರ್ತಕ್ಕಂಥ ಓನರ್ ಜೊತೆ ಮಾತನಾಡಿ ನಮ್ಮ ಫೌಂಡೇಶನ್ ಅದರ ಜೊತೆ ಸಹಭಾಗಿಯಾಗಿ ಇವತ್ತು 1600ಕ್ಕೂ ಹೆಚ್ಚು ಗಾಡಿಗಳನ್ನ ಕೊಡ್ತಾ ಇದ್ದೀವಿ. ಮೆರಿಟ್ ಬೇಸಿಸ್ ಮೇಲೆ ಯಾರು 75%ಗಿಂತ ಜಾಸ್ತಿ ಡಿಸೆಬಿಲಿಟಿ ಇರ್ತಾರೆ ಅಂಥವ್ರನ್ನ ಗುರುತಿಸಿ ಕೊಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಳಷ್ಟು ಸ್ವಾಮೀಜಿಗಳು, ಉಪಮುಖ್ಯಮಂತ್ರಿಗಳು, ಭಾಳಷ್ಟು ಮುಖಂಡರೆಲ್ಲರೂ ಭಾಗವಹಿಸಿದ್ರು. ಅದಕ್ಕೆ ತಾವು ಬಂದಿದ್ದೀರಿ. ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕದ ಧನ್ಯವಾದಗಳನ್ನ ಹೇಳಿಕೆ ಬಯಸ್ತೇನೆ. ಸರ್, ಗ್ಯಾರಂಟಿ ಹಣ ಸತ್ತವರ ಖಾತೆಗೆ ಹೋಗಿದೆ, ಅದನ್ನು ಏನಾದರೂ ವಸೂಲಿ ಮಾಡುವಂತಹ ಪ್ರಕ್ರಿಯೆಗಳು ಆಗ್ತಾ ಇದೆ ಅಂತ ಹೇಳಾಗ್ತಿದೆ ಸರ್. ಅದು ಏನಾಗಿರುತ್ತೆ 0.1%, 0.2% ಆಗಿರುತ್ತೆ. ಯಾಕಂದರೆ ಆಟೋಮೆಟಿಕ್ ಆನ್ಲೈನ್ ಕೆಲವು ಟೈಮ್ ಮಿಸ್ಟೇಕ್ ಆಗಿರ್ಬೋದು. ಅದು ಸಂಬಂಧಪಟ್ಟಿರ್ತಕ್ಕ ಇಲಾಖೆ ಇದೆ, ಹೆಂಗೆ ವಸೂಲಿ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅದು ಕಾನ್ಸೆಪ್ಟ್ ಹೆಂಗಾಗುತ್ತೆ ಅಂತ ನನಗೆ ಮಾಹಿತಿ ಇಲ್ಲ. ಬಟ್ 1 or 2% ಹಾರ್ಡ್ಲಿ ಈ ಥರ ಇರ್ಬೋದು. ಯಾಕಂದರೆ ಸುಮಾರು 1,30,00,000ಕ್ಕೆ ನಾವು ಈ ರೀತಿಯಾದಂಥ ಬೆನಿಫಿಟ್ ಕೊಡೋ ಕಲಿಗೆ ಮಿಸ್ಯೂಸ್ ಕೂಡ ಆಗಿರ್ತಕ್ಕಂಥ ಸಾಧ್ಯತೆ ಭಾಳ ಕಮ್ಮಿ ಇರ್ತದೆ. ಆದರೆ ಯಾರೊಬ್ಬರು ತೀರೋದಾಗ ಆಟೋಮೆಟಿಕ್ ಆಗಿರಲಿಕ್ಕಿಲ್ಲ. ಬಟ್ ಅದು ಇಲಾಖೆ ಕ್ರಮ ತಗೊಳ್ಳಿ. ಸರ್, ನಿನ್ನೆ ನೇಮಕಾತಿ ಬಗ್ಗೆ ಕ್ಯಾಬಿನೆಟ್ಟಲ್ಲಿ ಮಹತ್ವದ ಡಿಸಿಷನ್ ತೊಗೊಂಡಿದ್ದಾರೆ ಸರ್, ಅದ್ರ ಬಗ್ಗೆ ಹೇಳೋದು ತೊಗೊಂಡಿದ್ದಾರೆ. ಆಲ್ರೆಡಿ ಬ್ರೀಫಿಂಗ್ ಕೂಡ ಆಗಿದೆ. ಸೊ ನಾವೇನೋ 56%ಗೆ ರಿಸರ್ವೇಷನ್ಗೆ ಸ್ಟೇ ಬಂದಿತ್ತು. ಇವತ್ತು ಕ್ಯಾಬಿನೆಟ್ 50% ಪ್ರಕಾರ ಹೋಗ್ಬೇಕಂತೇಳಿ ಒಂದು ನಿರ್ಣಯ ತಗೊಂಡಿದ್ದೆ. ಅದರ ಜೊತೆಗೆ ಇಡೀ ಕರ್ನಾಟಕ ರಾಜ್ಯದಂಥ ಯುವಕರು ಏನು ಒತ್ತಡವನ್ನು ತಂದಿದ್ದರು, ಸುಮಾರು 56,000ಕ್ಕೂ ಹೆಚ್ಚು ಹುದ್ದೆಗಳನ್ನು ತುಂಬಬೇಕಂತೇಳಿ ಸರ್ಕಾರ ಒಂದು ನಿರ್ಣಯ ಮಾಡಿದ್ದೆ. ಲಕ್ಷಾಂತರ ಯುವಕರು ಕರ್ನಾಟಕ ರಾಜ್ಯದಲ್ಲಿ ಏನು ಹೋರಾಟ ಮಾಡಿದ್ರು, ಅವರಿಗೆ ಇವತ್ತು ಒಳ್ಳೆ ಖುಷಿ ಸುದ್ದಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಏನು ಟೈಮ್ ಬೌಂಡ್ ಫಿಕ್ಸ್ ಆಗುತ್ತಾ ಅಂತ 56 ಹುದ್ದೆ 56,000 ಕರೆದಿದ್ದೀರಿ, ಅದು ಎಷ್ಟು ತಿಂಗಳು ಏನು ಅಂತ ಇಲ್ಲ ಮಾಹಿತಿ ನಿನ್ನೆ ತೀರ್ಮಾನ ಆಗಿದೆ. ಬಹುತೇಕ ಇನ್ನೊಂದು ವಾರ 2 ವಾರದಲ್ಲಿ ಸಂಪೂರ್ಣ ಮಾಹಿತಿ ನಾನು ಅಥವಾ ಇಲಾಖೆಯವರು ಕೊಡ್ತಾರೆ ನಮಗೆ. ಸರ್, ನಿನ್ನೆ 40 ಶಾಸಕರು ಮೀಟಿಂಗ್ ಮಾಡಿದ್ದಾರೆ ಸರ್, ಹುಟ್ಟುಹಬ್ಬ ನೆಪದಲ್ಲಿ. ಇದೇನು ಇನ್ನೊಂದು ಶಕ್ತಿ ಪ್ರದರ್ಶನ ಅಂತ ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಸರ್, ಒಂದು ಕಡೆ ಬರ್ತಡೆ, ಒಂದು ಕಡೆ ರಾಜಕೀಯ ಸೇವೆ, ಮುಂದೆಲ್ಲ ಏನೆಲ್ಲ ಯೋಜನೆಗಳಿದೆ, ಏನೆಲ್ಲ ಜವಾಬ್ದಾರಿಗಳಿದೆ ಸರ್? ಇಲ್ಲಿವರೆಗೆ ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ, ಜನರು ಅವಕಾಶ ಕೊಟ್ಟಿದ್ದಾರೆ. ಮಿತಿ ಮೀರಿ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ನಾನು ಮಾಡ್ತೀವಿ, ನೀವು ಮಾಡ್ತೀವಿ. ಅದರ ಆ ಪ್ರಯತ್ನದಲ್ಲಿ ನಾನು ಇದನ್ನ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು. ಅದ್ರ ಬಗ್ಗೆ ಹೇಳೋದಾದ್ರೆ ಅಲ್ಲ, ವಿಶೇಷವಾಗಿ ತಾವೆಲ್ಲ ಬಂದಿದ್ದೀರಿ. ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಇವತ್ತು ವಿಶೇಷವಾದಂಥ ಕಾರ್ಯಕ್ರಮ. ಇವತ್ತು ಸುಮಾರು 1600ಕ್ಕೂ ಹೆಚ್ಚು ತ್ರಿಚಕ್ರ ವಾಹನಗಳನ್ನು ಯಾರು ಅಂಗವಿಕಲರಿದ್ದಾರೆ, ಯಾರು ಬೇಸಿಕಲಿ ನಮ್ಮ ಇಲಾಖೆಗಳು ಬೇರೆ ಬೇರೆ ಇಲಾಖೆಗಳಿಂದ ನಾವು ಕೊಟ್ಟರು ಕೂಡ ಟಾರ್ಗೆಟ್ನ ಅಚೀವ್ ಮಾಡೋದು ಕಷ್ಟ ಆಗುತ್ತೆ. ಹಂಗಾಗಿ ಈ ಒಂದು ಮೂಲಕ ಕಳೆದ ಬಾರಿ ನಾವು ಸುಮಾರು 500ಕ್ಕೂ ಹೆಚ್ಚು ಇದೇ ರೀತಿಯಾದ ತ್ರಿಚಕ್ರ ವಾಹನಗಳನ್ನ ನಮ್ಮ ಇದೇ ರೀತಿ CSR ಇನಿಷಿಯೇಟಿವ್ ನಮ್ಮ ಡಿಪಾರ್ಟ್ಮೆಂಟಿಂದ ಮಾಡಿದ್ವಿ. ಈ ಬಾರಿ ಕೂಡ ಸುಮಾರು 1600ಕ್ಕೂ ಹೆಚ್ಚು ತ್ರಿಚಕ್ರ ವಾಹನಗಳನ್ನು ನಾವು ಫ್ಯಾಕ್ಟ್ರಿ ಆ್ಯಂಡ್ ಬಾಯ್ಲರ್ಸ್ ಇರ್ಬೋದು, ನಮ್ಮ ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ಗಳಿರ್ತಕ್ಕಂಥ ಓನರ್ ಜೊತೆ ಮಾತನಾಡಿ ನಮ್ಮ ಫೌಂಡೇಶನ್ ಅದರ ಜೊತೆ ಸಹಭಾಗಿಯಾಗಿ ಇವತ್ತು 1600ಕ್ಕೂ ಹೆಚ್ಚು ಗಾಡಿಗಳನ್ನ ಕೊಡ್ತಾ ಇದ್ದೀವಿ. ಮೆರಿಟ್ ಬೇಸಿಸ್ ಮೇಲೆ ಯಾರು 75%ಗಿಂತ ಜಾಸ್ತಿ ಡಿಸೆಬಿಲಿಟಿ ಇರ್ತಾರೆ ಅಂಥವ್ರನ್ನ ಗುರುತಿಸಿ ಕೊಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಳಷ್ಟು ಸ್ವಾಮೀಜಿಗಳು, ಉಪಮುಖ್ಯಮಂತ್ರಿಗಳು, ಭಾಳಷ್ಟು ಮುಖಂಡರೆಲ್ಲರೂ ಭಾಗವಹಿಸಿದ್ರು. ಅದಕ್ಕೆ ತಾವು ಬಂದಿದ್ದೀರಿ. ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕದ ಧನ್ಯವಾದಗಳನ್ನ ಹೇಳಿಕೆ ಬಯಸ್ತೇನೆ. ಸರ್, ಗ್ಯಾರಂಟಿ ಹಣ ಸತ್ತವರ ಖಾತೆಗೆ ಹೋಗಿದೆ, ಅದನ್ನು ಏನಾದರೂ ವಸೂಲಿ ಮಾಡುವಂತಹ ಪ್ರಕ್ರಿಯೆಗಳು ಆಗ್ತಾ ಇದೆ ಅಂತ ಹೇಳಾಗ್ತಿದೆ ಸರ್. ಅದು ಏನಾಗಿರುತ್ತೆ 0.1%, 0.2% ಆಗಿರುತ್ತೆ. ಯಾಕಂದರೆ ಆಟೋಮೆಟಿಕ್ ಆನ್ಲೈನ್ ಕೆಲವು ಟೈಮ್ ಮಿಸ್ಟೇಕ್ ಆಗಿರ್ಬೋದು. ಅದು ಸಂಬಂಧಪಟ್ಟಿರ್ತಕ್ಕ ಇಲಾಖೆ ಇದೆ, ಹೆಂಗೆ ವಸೂಲಿ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅದು ಕಾನ್ಸೆಪ್ಟ್ ಹೆಂಗಾಗುತ್ತೆ ಅಂತ ನನಗೆ ಮಾಹಿತಿ ಇಲ್ಲ. ಬಟ್ 1 or 2% ಹಾರ್ಡ್ಲಿ ಈ ಥರ ಇರ್ಬೋದು. ಯಾಕಂದರೆ ಸುಮಾರು 1,30,00,000ಕ್ಕೆ ನಾವು ಈ ರೀತಿಯಾದಂಥ ಬೆನಿಫಿಟ್ ಕೊಡೋ ಕಲಿಗೆ ಮಿಸ್ಯೂಸ್ ಕೂಡ ಆಗಿರ್ತಕ್ಕಂಥ ಸಾಧ್ಯತೆ ಭಾಳ ಕಮ್ಮಿ ಇರ್ತದೆ. ಆದರೆ ಯಾರೊಬ್ಬರು ತೀರೋದಾಗ ಆಟೋಮೆಟಿಕ್ ಆಗಿರಲಿಕ್ಕಿಲ್ಲ. ಬಟ್ ಅದು ಇಲಾಖೆ ಕ್ರಮ ತಗೊಳ್ಳಿ. ಸರ್, ನಿನ್ನೆ ನೇಮಕಾತಿ ಬಗ್ಗೆ ಕ್ಯಾಬಿನೆಟ್ಟಲ್ಲಿ ಮಹತ್ವದ ಡಿಸಿಷನ್ ತೊಗೊಂಡಿದ್ದಾರೆ ಸರ್, ಅದ್ರ ಬಗ್ಗೆ ಹೇಳೋದು ತೊಗೊಂಡಿದ್ದಾರೆ. ಆಲ್ರೆಡಿ ಬ್ರೀಫಿಂಗ್ ಕೂಡ ಆಗಿದೆ.
ಆಗಿದೆ. ಸೊ ನಾವೇನೋ 56%ಗೆ ರಿಸರ್ವೇಷನ್ಗೆ ಸ್ಟೇ ಬಂದಿತ್ತು, ಇವತ್ತು ಕ್ಯಾಬಿನೆಟ್ 50% ಪ್ರಕಾರ ಹೋಗ್ಬೇಕಂತೇಳಿ ಒಂದು ನಿರ್ಣಯ ತಗೊಂಡಿದ್ದೆ. ಅದರ ಜೊತೆಗೆ ಇಡೀ ಕರ್ನಾಟಕ ರಾಜ್ಯದಂಥ ಯುವಕರು ಏನು ಒತ್ತಡವನ್ನು ತಂದಿದ್ದರು, ಸುಮಾರು 56,000ಕ್ಕೂ ಹೆಚ್ಚು ಹುದ್ದೆಗಳನ್ನು ತುಂಬಬೇಕಂತೇಳಿ ಸರ್ಕಾರವನ್ನು ನಿರ್ಣಯ ಮಾಡಿದ್ದೆ. ಲಕ್ಷಾಂತರ ಯುವಕರು ಕರ್ನಾಟಕ ರಾಜ್ಯದಲ್ಲಿ ಏನು ಹೋರಾಟ ಮಾಡಿದ್ರು, ಅವರಿಗೆ ಇವತ್ತು ಒಳ್ಳೆ ಖುಷಿ ಸುದ್ದಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಏನು ಟೈಮ್ ಬೌಂಡ್ ಫಿಕ್ಸ್ ಆಗುತ್ತಾ ಅಂತ 56 ಹುದ್ದೆ 56,000 ಕರೆದಿದ್ದೀರಿ, ಅದು ಎಷ್ಟು ತಿಂಗಳು ಏನು ಅಂತ ಇಲ್ಲ, ಮಾಹಿತಿ ನಿನ್ನೆ ತೀರ್ಮಾನ ಆಗಿದೆ. ಬಹುತೇಕ ಇನ್ನೊಂದು ವಾರ 2 ವಾರದಲ್ಲಿ ಸಂಪೂರ್ಣ ಮಾಹಿತಿ ನಾನು ಅಥವಾ ಇಲಾಖೆಯವರು ಕೊಡ್ತಾರೆ ನಮಗೆ. ಸರ್, ನಿನ್ನೆ 40 ಶಾಸಕರು ಮೀಟಿಂಗ್ ಮಾಡಿದ್ದಾರೆ ಸರ್, ಹುಟ್ಟುಹಬ್ಬ ನೆಪದಲ್ಲಿ. ಇದೇನು ಇನ್ನೊಂದು ಶಕ್ತಿ ಪ್ರದರ್ಶನ ಅಂತ ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಸರ್, ಒಂದು ಕಡೆ ಬರ್ತಡೆ, ಒಂದು ಕಡೆ ರಾಜಕೀಯ ಸೇವೆ, ಮುಂದೆಲ್ಲ ಏನೆಲ್ಲ ಯೋಜನೆಗಳಿದೆ, ಏನೆಲ್ಲ ಜವಾಬ್ದಾರಿಗಳಿದೆ ಸರ್? ಇಲ್ಲಿವರೆಗೆ ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ, ಜನರು ಅವಕಾಶ ಕೊಟ್ಟಿದ್ದಾರೆ. ಮಿತಿ ಮೀರಿ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ನಾನು ಮಾಡ್ತೀವಿ, ನೀವು ಮಾಡ್ತೀವಿ. ಅದರ ಆ ಪ್ರಯತ್ನದಲ್ಲಿ ನಾನು ಇದನ್ನ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.